ಎಲ್ಲಿಗೂ ಹೋಗ್ತಿಲ್ಲ ಅಷ್ಟೇ. ನಾವು ಹೋಗೋದೆಯಾ? ನೀನೇನಾದ್ರೂ ಹೋದ್ರೆ ನಾವು ಮನೆ ಬಿಟ್ಟು ಆಚೆ ಹೋಯ್ತೀವಿ. ಅವ್ವ ನಾವ್ ಅಲ್ಲಿ ಗಲಾಟೆ ಮಾಡಕ್ ಹೋಗ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಅಲ್ಲಿಗೆ ಮತ್ತೆ ಹೇಗ್ರಿ ಹೋಗ್ತೀರಾ? ನಾನು ಒಬ್ನೇ ಹೋಗ್ತಿಲ್ಲ ಸಾವಿತ್ರಿ, ನೀನು ಬರ್ತಾ ಇದೀಯಾ? ನಾನ್ ಬರಲ್ಲ. ಸಾವಿತ್ರಿ, ನಿನ್ ತಂಗಿ ಮನೆಗೆ ಅಷ್ಟೊಂದು ಖುಷಿ ವಿಚಾರ ನಡೀತೈತೆ, ನೀನೇ ನನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತದ್ರಲ್ಲಿ. ಅವಳು ಹೇಳೋದು ಸರಿಯಾಗೇ ಇದೆ. ಖುಷಿ ನಡೀತಾ ಇರೋದು ಅವ್ರ ಮನೆಯಾಗೆ, ಅಲ್ಲಿ ಅವ್ರ ಮನೆಯವರೆಲ್ಲ ಇರ್ತಾರೆ. ನೀವು ಹೋದ್ರೆ ಸುಮ್ನೆ ತೊಂದ್ರೆ ಆಯ್ತದೆ. ತೊಂದ್ರೆ ಆಯ್ತದ? ಲೇ, ನಿನ್ಗೆ ಓಸಿನ ಸೂಕ್ಷ್ಮತಾನೆ ಅರ್ಥ ಆಯ್ಕಿಲ್ಲ ಕಡ್ಲ. ಅಲ್ಲ ಕಡ್ಲ, ಈ ತೋರ್ಸಾದ್ಮೇಲೆ ಅವರೆಲ್ಲ ಸೇರ್ಕೊಂಡವ್ರೆ. ಅವ್ರವ್ರನ್ನ ಏನೇನ್ ಬಿಗುಮಾನ ಇರ್ತದೋ, ವಾದ ವಿವಾದ ಇರ್ತದೋ, ನೀನ್ ಯಾಕೆ ನಮ್ಮ ಮಧ್ಯಕ್ಕೆ ಹೋಗ್ತೀಯಾ? ಅಷ್ಟೆಲ್ಲ ಇದ್ದಿದ್ರೆ ಬಾಸ್ ಯಾಕೆ ನನ್ನ ಕರಿತಾ ಇದ್ರು? ನೀವೇನೇ ಹೇಳಿ, ನಾವಂತೂ ಹೋಗೋದೇ. ನಿಮ್ಗೆ ಹೇಗೆ ಅರ್ಥ ಮಾಡಿಸೋದು ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀವೀಗ ಯಾರ ಮನೆಗೆ ಹೋಗ್ತಿದ್ದೀರಾ? ಬಾಸ್ ಅಪ್ಪನ ಮನೆಗೆ. ಅವ್ರು ನಿಮ್ಮನ್ನ ಕರೆದಿದ್ದಾರಾ? ಯಾಕೆ ಕರಿಬೇಕು? ಸರಿ, ಕರ್ದಿಲ್ಲ. ನೀವು ಹೋದಾಗ ಒಳಗ್ ಬನ್ನಿ ಅಂತನಾದ್ರೂ ಕರೀತಾರಾ? ನೋಡ್ ಸಾವಿತ್ರಿ, ನಾವು ಹೋದಾಗ ಒಳಗಡೆ ಕರ್ದೇಕತ್ತಾರೆ. ಯಾಕಂದ್ರೆ ಬಾಸ್ ಫ್ರೆಂಡು ಅಂದ್ಮೇಲೆ ನಾನು ಅವ್ರ ಮಗ ಇದ್ದಂಗೆ, ನನಗೂ ಅದೇ ಕಿರುತಿ ತೋರಿಸ್ತಾರೆ. ನೀನ್ ಯಾಕ್ಲ ಅವ್ರ ಮಗ ಐತ್ಯಾ? ನೀನ್ ಯಾವತ್ತಿದ್ರು ನಮ್ ಮಗಾಗೆ ಇರ್ಬೇಕು. ಆಟೆಯ ನೀವ್ ಹೇಳ್ದಾಗೆ ಅವ್ರು ಮಾಡ್ತಾರೆ ಅಂತ ಮೊದಲು ತಿಳ್ಕೊಳ್ಳಿ. ಹೆಂಗ್ ತಿಳ್ಕೊಳ್ಳೋದು? ಫೋನ್ ಮಾಡಿ. ಯಾಕೆ ಫೋನ್ ಮಾಡ್ಬೇಕು? ವೀರಪುತ್ರನ್ ತರ ಅವತ್ತು ಹೋಗಿ ಹೊಡೆದ್ಬಿಟ್ಟು ಬಂದ್ರಲ್ಲ, ಅದಕ್ಕೆ ಕ್ಷಮೆನಾದ್ರೂ ಕೇಳಿ. ಹೌದು ಕಳ್ಳ ಮಗ, ಸಾವಿತ್ರಿ ಹೇಳ್ತಾ ಇರೋದು ನಿಜ. ನೀನ್ ಹೋಗೋದ್ ದಿಟಾನೆ ಆದ್ರೆ ಮೊದಲು ಫೋನ್ ಮಾಡಿ ಕ್ಷಮಿಸಿ ಅಂತ ಕೇಳ್ಕೊ, ಸ್ವಲ್ಪ ಆಗೋಯ್ತಿದೆ. ಸರಿ, ಹಾಗಾದ್ರೆ ತಪ್ಪು ಮಾಡಿದ್ದೆ ಉಂಟಂತೆ ಫೋನ್ ಮಾಡಿ ಕ್ಷಮೆ ಕೇಳ್ತೀನಿ. ಹಲೋ ಅಣ್ಣ, ನಮಸ್ಕಾರ. ಯಾರು? ಅಣ್ಣ, ನಾನು ಅದೇ ನಿಮಗೆ ಹೊಡೆದ್ನಲ್ಲ, ನಿಮ್ಮ ಮಗ ಅವನ ಜೊತೆ ಬಂದಿದ್ನಲ್ಲ. ಅಣ್ಣ, ನನ್ನಿಂದ ತಪ್ಪಾಯ್ತು. ನನಗೆ ನೀವು ಬಾಸಿನ ಅಪ್ಪ ಅಂತ ಗೊತ್ತಾಗ್ಲಿಲ್ಲ. ಏನ್ ಹೇಳಿದ್ರು? ಫೋನ್ ಕಟ್ ಮಾಡಿದ್ರು. ಆಯ್ತಾ, ಇನ್ ನೀವ್ ಅಲ್ಲಿಗೆ ಹೋಗಿದ್ದಿದ್ರೆ ಕತ್ ಹಿಡಿದು ಆಚೆ ದಬ್ಬಿರೋರು. ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗ್ತೀರಾ? ನಾನ್ ಹೇಳಿದ್ರೆ ನಿಮ್ಗೆ ಅಸಡ್ಡೆ. ಈಗ ನೀವೇ ನೋಡಿದ್ರಲ್ಲ. ಇಲ್ಲ ಸಾವಿತ್ರಿ, ನಾನು ಅದ್ರ ಕ್ಷಮೆ ಕೇಳಲೇಬೇಕು. ಈಗಷ್ಟೇ ಫೋನ್ ಮಾಡಿದ್ರಲ್ಲ, ಏನ್ ಹೇಳಿದ್ರು? ಅವ್ರು ಕ್ಷಮಿಸೋ ತನಕ ನಾನು ಅವ್ರ ಕಾಲ್ ಬಿಡಲ್ಲ. ಅಂದ್ರೆ ಅಲ್ಲಿಗೆ ಹೋಗೋಣ, ನಾನು ಅವ್ರ ಹತ್ರ ಕ್ಷಮೆ ಕೇಳಲೇಬೇಕು. ಬೆಟ್ಟದಲ್ಲಿ ನನ್ನ ಜೊತೆ ಎಷ್ಟು ಪಿರುತಿಯಿಂದ ಮಾತಾಡಿದ್ರು ಅಂತವ್ರನ್ನ ಚಚೆ ತಪ್ಪು ಮಾಡ್ಬಿಟ್ಟೆ. ಅವ್ರು ನನಗೆ ಕ್ಷಮಿಸೋ ತನಕ ಅವ್ರ ಕಾಲ್ ನಾನು ಬಿಡಲ್ಲ. ಹೋಗೇ ಹೋಗ್ತೀನಿ. ನೀನು ಬಾ ಸಾವಿತ್ರಿ. ಅಲ್ಲ ಸತ್ಯ, ಬಾ ಸಾವಿತ್ರಿ, ನೀ ಬಾ. ಸತ್ಯ, ನನ್ ಮಾತ್ ಭೋಜನವಿದು ವಿಚಿತ್ರ ಭಕ್ಷ್ಯವಿದು ಇದರಿಂದು ಈಗ ನೀವು ಬೇಗ ತರಕಾರಿಯನ್ನು ಕಟ್ಟು ಮಾಡಿ. ಈ ತರ ತರಕಾರಿ ಕಟ್ ಮಾಡ್ಕೊಂಡು ಅಡ್ಗೆ ಮಾಡಿದ್ರೆ ಇಡೀ ಅಡ್ಗೆ ಮನೆ ಗಲೀಜಾಗುತ್ತೆ. ನೀವಿಬ್ರು ಮೊದ್ಲು ಆಚೆ ಹೋಗಿ ನಾನು ಅಡ್ಗೆ ಮಾಡ್ತೀನಿ. ಹಲೋ ಮೇಡಮ್, ಇವತ್ತು
ಅಡ್ಗೆ ಮನೆ ಇನ್ಚಾರ್ಜ್ ನಂದು ದಿಕ್ತಿದ್ದು, ನಿಮ್ಗೆ ಗೇಟ್ ಪಾಸ್. ನೋಡಿ ಅತ್ತೆ, ಇಡೀ ಅಡ್ಗೆ ಮನೆ ಎಲ್ಲ ಗಲೀಜ್ ಮಾಡ್ತಿದ್ದಾರೆ ಇವ್ರಿಬ್ರು. ಅತ್ತೆನೂ ಇಲ್ಲ ಪತ್ತೆನೂ ಇಲ್ಲ. ಇವತ್ತೇ ಇವ್ರೇನ್ ಏನಿದ್ರು ಸೂಪರ್ವೈಸರ್ ಅಡ್ವೈಸರ್ ಅಷ್ಟೇ ಅಲ್ವಾ ಮಮ್ಮಿ? ಏನ್ ದೀಪ್ತಿ, ನೀನ್ ಸ್ವಲ್ಪನೂ ತಲೆಯಲ್ಲಿ ಬುದ್ಧಿ ಇಲ್ಲ. ಈ ಪ್ರತಾಪ್ ಮೊದ್ಲೇ ಸ್ಟವ್ ಅನ್ಸಕ್ಕೆ ಬರಲ್ಲ, ಇನ್ ಅಡಿಗೆ ಎಲ್ಲ ಮಾಡಿ ಹಾಳು ಮಾಡ್ತೀರಾ. ಹೋಗಿ ನೀವು ಮೊದ್ಲು ಹೋಗ್ರಿ. ಪ್ರತಾಪ್ ನೀವು ಬನ್ನಿ, ವಿನುತಾ ಯು ಡೋಂಟ್ ಬರಿ. ನಾವಿವತ್ತು ಇಬ್ರು ತೆರ್ಕೊಂಡು ಅಡ್ಗೆ ಮಾಡಿ ಅದನ್ನ ತಗೊಂಡ್ ಹೋಗಿ ಅಪ್ಪನ್ ಕೂರ್ಸಿ ಅವ್ರಿಗೆ ಬಡ್ಸಿ ತಿನ್ನಿಸ್ತೀವಿ. ಇದೇ ನಮ್ಮ ಅಜೆಂಡಾ ಇವತ್ತು. ಏನಂತೀಯೋ? ಇವತ್ತು ನಾವ್ ಹೇಗೆ ಅಡ್ಗೆ ಮಾಡ್ತೀವಿ ಅಂದ್ರೆ 1 kg ಮಿರ್ಚಿ ಹಾಕಿ ಸಾಂಬಾರ್ ಮಾಡಿದ್ರು ಅದ್ ಖಾರನೇ ಅನ್ಸ್ಕೊಂಡಿರಲ್ಲ. ತಿಂದವರಲ್ಲಿಗೆ ಉದ್ಧಾರ. ಮಮ್ಮಿ, ಪಪ್ಪಂಗೆ ಏನೇನ್ ಇಷ್ಟ ಅಂತ ಹೇಳು ಮಮ್ಮಿ. ಅವ್ರಿಗೆ ಬಿಸಿಬೇಳೆ ಬಾತ್ ಅಂದ್ರೆ ತುಂಬಾ ಇಷ್ಟ. ಏಯ್ ಪ್ರತಾಪ್, ಪಪ್ಪನ್ಗೆ ಬಿಸಿಬೇಳೆ ತಂದ್ರೆ ತುಂಬಾ ಇಷ್ಟನಂತೆ. ಹಾಗಿದ್ರೆ ಅರ್ಧ ಗಂಟೆಲಿ ಅಡ್ಗೆ ರೆಡಿ. ಓಕೆ ವಿನುತಾ, ನೀನ್ ತರಕಾರಿ ಹೆಚ್ಚು, ನೀನ್ ಬಿಸಿಬೇಳೆ ಬಾತ್ ಮಾಡು, ನಾನು ಸ್ವೀಟ್ ಮಾಡ್ತೀನಿ. ಯಾಕಂದ್ರೆ ಸ್ವೀಟ್ ತುಂಬಾ ಈಸಿ ಅಲ್ವಾ, ಅದಕ್ಕೆ. ಸ್ವಲ್ಪ ನಿಮ್ ಮೇಲ್ ಹೋಗ್ತೀರಾ, ನಾನು ಅಡಿಗೆ ಮಾಡ್ತೀನಿ. ಹೋಗಿ. ಒಂದ್ ನಿಮಿಷ. ನಾನ್ ಮಾಡೋ ಬಿಸಿಬೇಳೆ ಬಾತು ರುಚಿ ಅಮ್ಮ ಮಾಡೋ ಹಾಗೇ ಇರ್ಬೇಕು. ಅದನ್ನ ಅಪ್ಪ ತಿಂದ್ರೆ ಅವರಿಗೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ ಅಂತ ಹಾಡ್ತಾರೆ. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ಹಲೋ, ನಿಮ್ಮ ಏಕಾಂತ ನೋಡಕ್ ನಾನ್ ಬರ್ಲಿಲ್ಲ. ಬೇಗ ಬಂದು ಅಡ್ಗೆ ಮಾಡಿ. ಅತ್ತೆ, ಬಿಸಿಬೇಳೆ ಬಾತ್ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸ್ವಲ್ಪ ಹೇಳಿ. ಅಕ್ಕಿ ಮತ್ತೆ ಬೇಳೆ 1 ಗ್ಲಾಸ್ ಹಾಕ್ಬೇಕು. ಅದು ನಾನು ಹಾಕ್ತೀನಿ. ಅಕ್ಕಿ ಬೇಳೆ 1 ಗ್ಲಾಸ್, ಹಾಗೆ ಅದಕ್ಕೆ 4 ಗ್ಲಾಸ್ ನೀರ್ ಹಾಕಿ. 4 ಗ್ಲಾಸ್ ನೀರು. 1 2 3 4. ಮಮ್ಮಿ ನೋಡು, ಕೆಲಸನ ನಾವಿಬ್ರು ಶೇರ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಬಪ್ಪನಿಗೆ ಎಲ್ಲ ನೀನ್ ಡೀಟೇಲ್ಸ್ ಆಗಿ ಹೇಳ್ಬೇಕು. ಓಕೆ, ನೀನ್ ಹೋಗಿ ತರಕಾರಿ ಹೆಚ್ಚು, ಹಾಗೆ ಸ್ವೀಟ್ಗೂ ರೆಡಿ ಮಾಡ್ಬೇಕು. ಸರಿ, ನಾನು ತರಕಾರಿ. ಮಮ್ಮಿ, ಪಪ್ಪನ್ಗೆ ಏನ್ ಸ್ವೀಟ್ ಇಷ್ಟ? ಅವ್ರಿಗೆ ಗಸಗಸೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ನಾನೇನು ಹೇಳಲ್ಲಪ್ಪ. ಮಮ್ಮಿ, 2 ಐಟಮ್ ಆಯ್ತು, ಈಗ 3 ಐಟಮ್ ಹೇಳು. ಏನೇನ್ ಇಷ್ಟ ಪಪ್ಪನ್ಗೆ? ಅವ್ರಿಗೆ ಮಜ್ಜಿಗೆ ಹುಳಿ ಅಂದ್ರೆ ಪಂಚ ಪ್ರಾಣ. ನಾನೇ ಮಜ್ಜಿಗೆ ಹುಳಿ ಮಾಡೋದು. ನಾನ್ ಮಜ್ಜಿಗೆ ಹುಳಿ ಮಾಡೋದ್ರಲ್ಲಿ ಫುಲ್ ಫೇಮಸ್. ಹಾಗಂತ ಅತ್ತೆ ಹೇಳಿದಾರಂತೆ, ವಿನುತಾ ಅವರು ಮಜ್ಜಿಗೆ ಹುಳಿ ಮಾಡ್ತಾರಂತೆ. ಸೊ ಯು ಪೀಪಲ್ ಗೆಟ್ ಲಾಸ್ಟ್. ದೀಪ್ತಿ, ಅವಳದು ಒಂದು ಅಳಿಲ್ ಸೇವೆ ಇರ್ಲಿ ಬಿಡು. ಸೇವೆಗೆ ಅಂದ್ರೆ ಮಜ್ಜಿಗೆ ಹುಳಿ ಇವ್ರ ಉತ್ಸಾಹಕ್ಕೆ ತಣ್ಣೀರು ಎರಚಬೇಡಿ. ನಿಮಗ್ ಸಿಟ್ಟಿರೋದು ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ ತೋರಿಸ್ಬೇಡಿ. ಸರಿ ಆಯ್ತು, ತಪ್ಪಾಯ್ತು ಅಂತ ಒಪ್ಕೊಳ್ಳಿ. ಓಕೆ, ಸಾರಿ. ಮಮ್ಮಿ, ಅಯ್ಯೋ, ಸೀದೋಗಿದೆ ಅಡ್ಗೆ ಎಲ್ಲ. ಸರಿ, ಅಡ್ಗೆ ಎಲ್ಲ ರೆಡಿ ಆಗಿದೆಲ್ಲ, ಹೋಗಿ ರೆಡಿ ಆಗೋಣ. ನೀವ್ ರೆಡಿ ಆಗೋಕ್ ಹೋಗ್ಬಿಟ್ರೆ ಮಾಡಿ ಅಡ್ಗೆ ಟೇಸ್ಟ್ ಮಾಡೋದು ಯಾರು? ಮೊದ್ಲು ಅತ್ತೆಗೆ ಟೇಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ರೆಡಿ ಆಗೋಕ್ ಹೋಗೋಣ. ಬಿಸಿಬೇಳೆ ಬಾತ್ ರೆಡಿ. ಸ್ವೀಟ್ ಸೂಪರ್ ಆಗಿದೆಪ್ಪ. ಪಾಯಸ ರೆಡಿ. ಮಜ್ಜಿಗೆ ಹುಳಿನೂ ರೆಡಿ. ಅಡ್ಗೆ ಎಲ್ಲ ರೆಡಿ ಆಗಿದೆ. ಮಮ್ಮಿ,
ಇದನ್ನ ಟೇಸ್ಟ್ ಮಾಡ್ಬಿಟ್ಟು ರಿಸಲ್ಟ್ ಹೇಳ್ಬೇಕು. ಮೊದ್ಲು ಮಜ್ಜಿಗೆ ಹುಳಿ ಟೇಸ್ಟ್ ಮಾಡ್ಬೇಕು. ಏ ಇಲ್ಲ, ಮೊದಲು ಸ್ವೀಟ್. ಮಾಡ್ತೀನಿ, ಒಂದಾದ್ಮೇಲೆ ಒಂದ್ ಮಾಡ್ತೀನಿ. ಬಿಸಿಬೇಳೆ ಬಾತ್. ಮಾವನ್ಗೆ ಇಷ್ಟವಾದದ್ದು ಚೆನ್ನಾಗಿರೋದು. ಸಕ್ಕತ್ತಾಗಿರಲ್ಲ. ಓಕೆ, ಈಗ ಮಾಸ್ಟರ್ ಶೆಫ್ ಇಂದ ರಿಸಲ್ಟ್ ಹೇಳೋ ಸಮಯ. ಕೌಂಟ್ ಡೌನ್ ಸ್ಟಾರ್ಟ್. 1 2 3. ನೋಡು ಪ್ರತಾಪ್, ಏನ್ ಸೂಪರ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಅದೇ ರಿಸಲ್ಟ್ ಹೇಳಿದ್ದೆ, ನಂದೇ ತಾನೇ ಚೆನ್ನಾಗಿರೋದು. ಇಲ್ಲ ಇಲ್ಲ ಇಲ್ಲ, ನಂದೇ ಸ್ವೀಟ್ ಚೆನ್ನಾಗಿರೋದು. ಇಲ್ಲ, ಬಿಸಿಬೇಳೆ ಬಾತ್ ಇಲ್ಲ, ಮಜ್ಜಿಗೆ ಹುಳಿ, ಮಜ್ಜಿಗೆ ಹುಳಿ, ಮಜ್ಜಿಗೆ ಹುಳಿ, ಮಜ್ಜಿಗೆ ಹುಳಿ, ಮಜ್ಜಿಗೆ ಹುಳಿ, ಮಜ್ಜಿಗೆ ಹುಳಿ, ಸ್ವೀಟ್ ಸ್ವೀಟ್. ರಿಸಲ್ಟ್ ಏನು ಅಂತ ನಾನು ಹೇಳ್ತೀನಿ. ನೀವೆಲ್ಲರೂ ಡೇಂಜರ್ ಝೋನ್ ಅಲ್ಲಿ ಇಲ್ಲ. ಮಾಡಿರೋ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿದೆ. ಮಾವನ್ಗೂ ಇಷ್ಟ ಆಗತ್ತೆ. ಸರಿ, ಇನ್ಯಾಕ್ ತಡ, ಬರೀ ನಾವೆಲ್ಲ ಹೋಗಿ ರೆಡಿ ಆಗೋಣ. ಓಕೆ, ಜುಮ್ ಜುಮ್ ಮಾಯಾ, ಜುಮ್ ಜುಮ್ ಮಾಯಾ. ನದಿಸಲು ನೀನು ಡೇಂಜರ್ ಝೋನಲ್ಲಿ ನಾನೊಬ್ಳೇ ಇರ್ತೀನಿ. ಪರವಾಗಿಲ್ಲ, ನೀವೆಲ್ಲ ಪಾರಾಗಿ. ಒಂದು ಮಾತು ಕೇಳಲ್ಲ ಅಪ್ಪಾಜಿ? ಕೇಳಿ. ನಿಮಗೆ ನೆಮ್ಮದಿ ಯಾವಾಗ ಸಿಗತ್ತೆ ಅನ್ಸುತ್ತೆ? ಮಗ ಸಿಕ್ಕ ಗಳಿಗೆಲಿ. ಸಿಗ್ತಾನ? ಇತ್ತೀಚೆಗೆ ಜನ ನನ್ನ ಸಮಾಧಾನಕ್ಕಾದರೂ ಸಿಗ್ತಾನೆ, ಎಲ್ಲೋ ಚೆನ್ನಾಗಿರ್ತಾನೆ ಅನ್ನೋ ಭರವಸೆ ಕೊಡೋದನ್ನೇ ಬಿಟ್ಬಿಟ್ಟಿದ್ದಾರೆ. 26 ವರ್ಷ ದೀರ್ಘ ಅಲ್ವಾ? ಮನುಷ್ಯನ ಆಯುಸ್ಸಿಗೆ ಹೋಲಿಸಿದ್ರೆ ಏನಲ್ಲ. 2 ವರ್ಷ ಅವನಿಗೆ. ಅವನು ಕಳೆದು ಹೋದಾಗ 28 ಆಗಿರತ್ತೀಗ. ಸಿಗ್ತಾನ? ಇಲ್ಲದೆ ಇರೋದ್ರ ಹಿಂದೆ ಹೋದ್ರೆ ನೆಮ್ಮದಿ ಕೆಡುತ್ತೆ. ಇರೋದನ್ನ ಅನುಭವಿಸಿ. ನಿಮ್ಗೆ ಹೇಳೋಷ್ಟು ದೊಡ್ಡವನಲ್ಲ ನಾನು, ಆದರೆ ನಿಮ್ಮ ಸಂಕಟ ನೋಡೋಕ್ಕಾಗ್ತಿಲ್ಲ. ಬೇಡ ಅಂತಿರೋ ಹೆಂಡತಿ ಮಕ್ಕಳು ಹತ್ರ ಬರ್ತಿದ್ದಾರೆ, ಒಪ್ಕೊಳ್ಳಿ. ನಾವೇನೇ ಅನ್ಕೊಂಡ್ರು ನಡೆಯೋದು ಅವನಿಚ್ಛೆ ಅಂತೆ. ಇದನ್ನು ಅವರಿಚ್ಛೆ ಅಂತಾನೆ ತಿಳ್ಕೊಳ್ಳಿ. ಬಾ, ನಾನಂತೂ ರೆಡಿ. ದೀಪ್ತಿ, ವಿನುತಾ, ರೆಡಿನಾ? ಕೇಳಿಸ್ತಾ ಇಲ್ವಾ? ನೋಡು, ನೀವಿಬ್ರು ಬರ್ಲಿಲ್ಲ ಅಂದ್ರೆ ನಾನೇ ಬಂದ್ಬಿಡ್ತೀನಿ ರೂಮ್ಗೆ. ಅರೆ ನಿಮ್ಗೆ ವಿನುತಾ, ದೀಪ್ತಿ ಇನ್ನೂ ರೆಡಿ ಆಗಿಲ್ವಾ? ನಡ್ರಿ. ನೀವ್ ಮೊದ್ಲು ಆಚೆ ಹೋಗ್ತೀರಾ? ಇಬ್ರು ಆಚೆ ನಡೀರಿ. ಹೋಗಿ, ಆಚೆ ಹೋಗಿ ವಿನುತಾ, ಪ್ರತಾಪ್, ನೋಡಿ. ನೋಡು ಮಮ್ಮಿ, ಪಪ್ಪನ್ ನೋಡಕ್ ಹೋಗ್ಬೇಕು ಅಂದ್ರೆ ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಮೇಕಪ್ ಮಾಡ್ಕೋತಾನೆ ಇದ್ದಾರೆ. ನೀನದು ಸ್ವಲ್ಪ ಹೇಳೋರ್ಗೆ. ಲೇ ವಿನುತಾ, ದೀಪ್ತಿ, ನೀವಿಬ್ರು ರೆಡಿ ಆಗ್ತಿರೋದು ಅಪ್ಪನ್ ಕರ್ಕೊಂಡ್ಬರೋದಕ್ಕೆ. ಏನ್ ಶೂಟಿಂಗ್ ರೆಡಿ ಆಗ್ತಿದ್ದೀರಾ? ನೋಡಿ, ನಾಚಿಕೆ ಆಗಲ್ಲ ನಿಮ್ಗೆ ಲೇಡೀಸ್ ರೂಮ್ ಬರೋದಕ್ಕೆ? ಅಮ್ಮಣ್ಣಿ, ಇದು ನನ್ನ ರೂಮು. ಅಬ್ಬಬ್ಬಬ್ಬ, ಸಾಕು ಸಾಕು, ಎಷ್ಟು ಜಗಳ ಅಂತ ಆಡ್ತೀರಾ ನೀವು. ಮುಂಚೆ ನಡೀರಿ, ನಾವು ಬರ್ತೀವಿ. ಆಗೋದಿಲ್ಲ, ನಡಿ. ನಡೀರಿ ಪ್ರತಾಪ್, ನಡಿ. ಪ್ರತಾಪ್, ನಡಿ. ಪ್ರತಾಪ್, ಬಿಡಿ, ನಾನು lipstick ಹಾಕ್ತೀನಿ. ಅಮ್ಮ, ಸಾಯಂಕಾಲ ಬನ್ನಿ ನೀವು. ಮೇಕಪ್ ಮಾಡ್ಕೊಂಡು ಸಾಕು. ಬಿಡಿ ಪ್ರತಾಪ್, ಇನ್ನು ಮೇಕಪ್
ಮಾಡ್ಕೊಳಿಲ್ಲ, ಮಾವ ನೋಡಕ್ ಹೋಗ್ತಿದ್ವಿ. ಹೇರ್ ಸ್ಟೈಲ್ ಮಮ್ಮಿ ಯಾರನ್ನಾದ್ರೂ ರೆಡಿ ಮಾಡಿಸೋದು ಬೇಕು, ಈ ಲೇಡೀಸ್ ಅಲ್ಲ. ಮಮ್ಮಿ ಇಷ್ಟು ದಿವಸಕ್ಕೆ ನಮ್ಮನೆಗೆ ಇದ್ದಿರೋ ಗ್ರಹಣ ಎಲ್ಲ ಬಿಟ್ಟೋಯ್ತು. ಇನ್ಮೇಲೆ ನಾವು ಸಹ ಎಲ್ಲರ ತರ ನಾರ್ಮಲ್ ಫ್ಯಾಮಿಲಿ, ಅಪ್ಪ ಅಮ್ಮ ಮಕ್ಕಳು ಮಕ್ಕಳು ಅದು ಆಗುತ್ತೆ. ಮಮ್ಮಿ ಇದಕ್ಕೆ ಅಪ್ಪ ಒಪ್ಕೋತಾರಲ್ಲ? ಅಪ್ಪ ಬಂದ ತಕ್ಷಣ ಗ್ರ್ಯಾಂಡ್ ಆಗಿ ಪಾರ್ಟಿ ಇಟ್ಕೋಬೇಕು, ಎಲ್ಲರನ್ನೂ ಇನ್ವೈಟ್ ಮಾಡಬೇಕು. ಅದರಲ್ಲೂ ಸ್ಪೆಷಲ್ ಆಗಿ ನಮ್ಮನ್ನ ಅಣಿಸಿದವ್ರನ್ನ ಇನ್ವೈಟ್ ಮಾಡಬೇಕು. ಮೊದಲು ಅವ್ರು ಬರೋದಕ್ಕೆ ಒಪ್ಕೊಳ್ಳಿ ಕಣ. ಬಂದೇ ಬರ್ತಾರೆ ಮಮ್ಮಿ. ಹೋಗ್ತಾ ಇರೋದು ಯಾರು? ಅವ್ರ ಮಕ್ಳಿಗೆ ಕರಗದೆ ಇರೋ ಅಪ್ಪ ಇರ್ತಾರ, ಅದು ಹೆಣ್ಮಕ್ಳಿಗೆ. ಮುಂದೆ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಅಯ್ಯೋ, ನಾವ್ ಹಾಡು ಹೇಳ್ಕೊಂಡು ನಿಂತ್ಕೊಂಡ್ಬಿಟ್ರೆ ಮಾಡಿರೋ ಅಡ್ಗೆ ಎಲ್ಲ ತಣ್ಣಗಾಗತ್ತೆ. ನಾವಿನ್ನು ಬೆಳಗಾಂ ಹೋಗ್ಬೇಕು. ಹೌದೌದು, ಬೆಳಗಾಂ ತನಕ ಹೋಗ್ಬೇಕು. ಮಮ್ಮಿ ನಾವು ಹೊರಡ್ತೀವಿ. ಓಕೆ, ಡ್ಯಾಡಿನ ಇನ್ವೈಟ್ ಮಾಡೋದಕ್ಕೆ ನೀನು ರೆಡಿ ಆಗಿರ್ಬೇಕು. ಓಕೆ ಮಮ್ಮಿ, ಹೇಗ್ ರೆಡಿ ಆಗ್ಬೇಕು ಅಂದ್ರೆ ಮದ್ವೆ ದಿನ ರೆಡಿ ಆಗಿದೆಯಲ್ಲ ಅದೇ ರೀತಿ ರೆಡಿ ಆಗ್ಬೇಕು. ಓಕೆನಾ? ಕಮಾನ್ ರೆಡಿ. ಅದನ್ನ ನೀವ್ ಇಟ್ಕೊಳ್ಳಿ. ಓಕೆ, ಬಾಯ್ ಮಮ್ಮಿ. ಬಾಯ್ ಅತ್ತೆ. ಯಾಕ್ರಿ ನಿಲ್ಸಿದ್ರಿ? ಅಪ್ಪನಿಗೊಂದು ಗಿಫ್ಟ್ ತಗೊಳೋದ್ ಬೇಡವಾ? ಅಯ್ಯೋ, ನನ್ಗೆ ಹೊಳಿಲೇ ಇಲ್ಲ ನೋಡು. ಅದಕ್ಕೆ ಹೇಳೋದು ಗಂಡ್ಮಕ್ಳೇ ವಾಸಿಗುರು ಅಂತ. ಹೇ ಸತ್ಯ, ಹಲೋ ಬಾಸು. ಹಾಯ್ ಬಾವಾ. ಹಾಯ್. ಓ, ಇದು ನಿಮ್ಮಿಬ್ರ ಪ್ರೀ ಪ್ಲಾನಾ? ಇದನ್ನ ಮುಂಚೆ ನಮ್ಮಿಬ್ರಿಗೂ ಹೇಳ್ಬೋದಾಗಿತ್ತು ತಾನೆ? ಈಗೇನು ಭಾವನಾದ್ನಿ ಇಬ್ರು ಮಾತಾಡ್ತಾ ನಿಂತ್ಕೋತಿರೋ ಅಥವಾ ಅಪ್ಪನಿ ಬಟ್ಟೆ ಪರ್ಚೇಸ್ ಮಾಡೋಣ? ಹಾ, ಹಾಗಿದ್ರೆ ಅಪ್ಪಂಗೆ ಜುಬ್ಬ ಪೈಸಮನೆ ತಗೊಂಡೋಗೋಣ. ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ವೈಟ್ ಟೋಪಿ ಪರ್ಚೇಸ್ ಮಾಡ್ಬಿಡೋಣ. 1947 ಫ್ರೀಡಮ್ ಫೈಟರ್ ತರ ಕಾಣಿಸ್ತಾರೆ. ಸರಿ, ಮತ್ತೆ ಮಾವನ್ಗೆ ಶೇರ್ವಾನಿ ಪರ್ಚೇಸ್ ಮಾಡೋಣ. ಅದಂತೂ ಸೂಪರ್ ಆಗಿ ಕಾಣುತ್ತೆ. ಶೇರ್ವಾನಿ ಎಲ್ಲ ಓಲ್ಡ್ ಫ್ಯಾಷನ್, ಸಂದಾಗಿರಕ್ಕಿಲ್ಲ. ಪಂಚಶಲ್ಯ ಹಾಗೆ ಒಂದು ವಿಭೂತಿ ಪಟ್ಟೆ, ಉದ್ಧರಣೆ, ಪಂಚಪಾತ್ರೆ, ಒಂದು ಲಿಂಗಾಷ್ಟಕ ಪುಸ್ತಕ ತಗೊಂಡ್ಬಿಡೋಣ. ತುಂಬಾ ಚೆನ್ನಾಗಿರುತ್ತೆ. ನೋಡು, ನಾನು ಏನ್ ಹೇಳಿದ್ರು ಅದಕ್ಕೆ ನೀ ಕಂಡಮ್ ಮಾಡ್ತೀಯಾ? ಮತ್ತಿನ್ನೇನೆ, ಅಪ್ಪನಿಗೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸೂಟು. ಓಕೆನಾ? ಅದನ್ನೇ ಪರ್ಚೇಸ್ ಮಾಡೋಣ. ಹಾಗಿದ್ರೆ ನಾನೇ ಸೆಲೆಕ್ಟ್ ಮಾಡ್ತೀನಿ. ಕಲರು ಬ್ರೈಟ್ ಆಗಿರ್ಬೇಕು. ಬ್ರೈಟ್ ಆಗಿರ್ಬೇಕು, ನಿನ್ ಸ್ಯಾರಿ ತರ ತುಂಬಾ ಇಷ್ಟಪಡ್ತಾರೆ. ಇದ್ಯಾಕೋ ಅತಿ ಆಯ್ತು. ನಾವೊಂದ್ ಹೇಳಿದ್ರೆ ನೀವೊಂದ್ ಹೇಳ್ತೀರಪ್ಪ. ಈಗ ಬಟ್ಟೆಗಳನ್ನ ನೀವೇ ಸೆಲೆಕ್ಟ್ ಮಾಡಿ, ನಾನು ದಿತ್ತಿ ಕಾರಲ್ಲಿ ಕೂತಿರ್ತೀನಿ. ಸರಿ ಹೋಗ್ ಕೂತಿರಿ. ಬಾ ಸತ್ಯ, ಹೋಗೋಣ. ಬಸ್ಸು, ನಮ್ಗೇನ್ ಗೊತ್ತಾಯ್ತದೆ? ಸೂಟು ಬೂಟೆಲ್ಲ ನಮ್ದೇನಿದ್ರು ನಟ್ಟು ಬೋಲ್ಟು ಸ್ಪಾನರು ಆಟೆಯ. ಸತ್ಯ, ನಿನಗ್ ಗೊತ್ತಿಲ್ಲ ಅಂದ್ರೆ ಏನಾಯ್ತು? ನಾನ್ ಪರ್ಚೇಸ್ ಮಾಡ್ತೀನಿ, ಬಾ. ಪ್ರತಾಪ್, ನಾನ್ ಹೇಳೋದೇನ್ ಗೊತ್ತಾ? ನಾವ್ ಇಷ್ಟಪಟ್ಟು ತಗೊಂಡ್ ಹೋಗೋ ಕಲರ್ಗಿಂತ ಮಾವನ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಸೂಟೇ ತಗೊಂಡೋಗೋಣ. ಅವ್ರಿಗೂ ಖುಷಿ ಆಗತ್ತೆ. ಹೌದಲ್ವಾ? ಅವ್ರಿಗೆ ಯಾವ ಕಲರ್ ಇಷ್ಟ ಅಂತ ನಮ್ಗೆ ಯಾಕೆ ಗೊತ್ತಾಗ್ಬೇಕು? ದೀಪ್ತಿ, ಯಾಕೆ ನಗ್ತಾ ಇದ್ಯಾ? ಅಲ್ಲ ಕಣು, ನಮಗ್ ಗೊತ್ತಿಲ್ಲ ಅಂದ್ರೆ ಏನಾಯ್ತು? ಮಮ್ಮಿ ಗೊತ್ತಿರಲ್ವಾ? ಅವ್ರಿಗೆ ಫೋನ್ ಮಾಡು. ಏ ಹೌದಲ್ವಾ? ಪರವಾಗಿಲ್ಲ ಕಣೆ, ನಿನ್ಗೂ ಅವಾಗ ಐಡಿಯಾ ಹೊಳೆಯುತ್ತೆ. ಸನಿ, ಎಲ್ಲಿದ್ದೀರೋ? ಏನಾಯ್ತು? ಮಮ್ಮಿ, ಗಾಬರಿ ಪಡುವಂತದ್ದೇನೂ ಇಲ್ಲ. ಅಪ್ಪನಿಗೆ ಇಷ್ಟ ಆಗುವಂತ ಸೂಟ್ ಪರ್ಚೇಸ್ ಮಾಡೋದಿಕ್ ಹೋಗ್ತಾ ಇದೀವಿ. ಅಪ್ಪನಿಗೆ ಯಾವ ಕಲರ್ ಇಷ್ಟ? ಅವ್ರಿಗೆ ಬ್ಲ್ಯಾಕ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಮಮ್ಮಿ. ನೀವೇನ್ರೋ ಇಷ್ಟೆಲ್ಲ ತಗೊಂಡ್ ಹೋಗ್ತಾ ಇದೀರಲ್ಲ? ಅಫ್ಕೋರ್ಸ್ ಮಮ್ಮಿ, ಹೋಗ್ಲೇಬೇಕಲ್ವಾ? ಓಕೆ ಬಾಯ್.